ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕ್ಲೀನರಿ. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಹೇಗಿತ್ತು ಈ ವಾರ ಎಲ್ಲ ನಿಮ್ಮದು? ಇವತ್ತು ವೀಕೆಂಡ್ ಬಂತು, ಸ್ವಲ್ಪ ಕೆಲಸ ಇದ್ರಿಂದ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು. ಹಾಗಾಗಿ ಬೆಳಗಿನ ಬ್ರೇಕ್ಫಾಸ್ಟು ಸಿಂಪಲ್ಲಾಗಿ ಮಾಡೋಣ ಅಂತ ಇವತ್ತು ಮಂಡಕ್ಕಿ ಉಸ್ಲಿ ಮಾಡ್ತಾಯಿದ್ದೀನಿ. ಇದು ರುಚಿನಲ್ಲೂ ಏನೂ ಕಾಂಪ್ರಮೈಸ್ ಇಲ್ಲ. ಬ್ರೇಕ್ಫಾಸ್ಟ್ ಅಂದರೆ ಸೂಪರ್ ಬ್ರೇಕ್ಫಾಸ್ಟೇ ಇರುತ್ತೆ. ಮಾಡೋದಕ್ಕೆ ಸಿಂಪಲ್ಲಾಗೂ ಇರುತ್ತೆ. ಮನಸ್ಸಿಗೂ ತುಂಬ ಇಷ್ಟ ಆಗುತ್ತೆ. ಆ ಥರ ತುಂಬ ಸೂಪರ್ ಬ್ರೇಕ್ಫಾಸ್ಟ್ ಇದು ನಾನು ಮಂಡಕ್ಕಿ ಉಸ್ಲಿ ಅಥವಾ ಒಗ್ಗರಣೆ ಮಂಡಕ್ಕಿನ ಮಾಡ್ತಾಯಿದ್ದೀನಿ. ಇದು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನೊಂದು 10ರಿಂದ 12 ಹಿಡಿಯಷ್ಟು ಮಂಡಕ್ಕಿನ ತೊಗೊಳ್ತಾ ಇದ್ದೀನಿ. ಇದು ದಾವಣಗೆರೆ ಮಂಡಕ್ಕಿ ಬರುತ್ತಲ್ಲ, ಅದು ಮೀಡಿಯಮ್ ಮಂಡಕ್ಕಿ ಏನು ಬರುತ್ತಲ್ಲ, ಅಂದರೆ ತುಂಬ ಹಾಲೋ ಇರೋ ಮಂಡಕ್ಕಿ ಇದು. ಅದರಲ್ಲಿ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಕಾಯಿ ತುರಿ ಮತ್ತು ಹುರ್ಗಡ್ಲೆ ಪುಡಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಅರಿಶಿನ ಇದಿಷ್ಟು ಬೇಕಾಗುತ್ತೆ. ಈಗ ಮತ್ತೆ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಫಸ್ಟು ಆಮೇಲೆ ಎಣ್ಣೆ ಬೇಕಾಗುತ್ತೆ ಒಗ್ಗರಣೆಗೆ. ಈಗ ನಾವು ಈರುಳ್ಳಿನ ಹೆಚ್ಕೋಬೇಕು. ನಾನಿಲ್ಲಿ 3 ಗಡ್ಡೆ ಈರುಳ್ಳಿನ ಸಿಪ್ಪೆ ಬಿಡಿಸಿ ಇವಾಗ ಹೆಚ್ತಾ ಇದ್ದೀನಿ. ಇದನ್ನು ಉದ್ದುದ್ದಕ್ಕೆ ಹೆಚ್ಚಿ ಆಮೇಲೆ ಒಂದು ಅಡ್ಡಕ್ಕೆ ಹೆಚ್ಚಿದ್ರೆ ಈರುಳ್ಳಿ ಒಗ್ಗರಣೆಗೆ ಚೆನ್ನಾಗಿರುತ್ತೆ. ಅಂದರೆ ಒಗ್ಗರಣೆಗೆ ಈ ಥರ ಉದ್ದುದ್ದಕ್ಕೆ ತೆಳ್ಳಗೆ ಹೆಚ್ಚಿ ಆಮೇಲೆ ಈ ಥರ ಅಡ್ಡಕ್ಕೆ ಹೆಚ್ಚಬೇಕು. ನಂದು ಇವತ್ತು ನೈಫು ತುಂಬ ಶಾರ್ಪ್ ಮಾಡಿಸ್ಬಿಟ್ಟೆ ಇವತ್ತು, ಅದಕ್ಕೆ ಸ್ವಲ್ಪ ನಿಧಾನ ಆಗ್ತಾಯಿದೆ ನನಗೆ ಹೆಚ್ಚೋದಕ್ಕೆ. ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಹೆಚ್ಚಿದೆ. ಇವತ್ತು ಸ್ವಲ್ಪ ರೂಢಿ ಆಗಬೇಕಲ್ಲ ಇವತ್ತು ಶಾರ್ಪ್ ಮಾಡಿಸಿದ್ರಿಂದ. ಈಗ ನಾನು ಈರುಳ್ಳಿ ಹೆಚ್ಕೊಂಡಾಯಿತು. ಈಗ ಹಸಿರು ಮೆಣಸಿನ್ಕಾಯಿ ನಾನು 7ರಿಂದ 8 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಖಾರ ಇದ್ದಷ್ಟು ಚೆನ್ನಾಗಿರುತ್ತೆ ರುಚಿ. ನಾನು ಹಸಿರು ಮೆಣಸಿನ್ಕಾಯಿನ ಈ ಥರ ಉದ್ದುದ್ದಕ್ಕೆ ಸೀಳ್ಕೊಳ್ತೀನಿ. ನೀವು ಬೇಕಂದರೆ ರೌಂಡಕ್ಕಾದರೂ ಹೆಚ್ಚಿಟ್ಕೋಬೋದು. ಈ ಥರ ಹೆಚ್ಚೋದ್ರಿಂದ ಸ್ವಲ್ಪ ರುಚಿ ಜಾಸ್ತಿ ಆಗುತ್ತೆ. ಒಗ್ಗರಣೆ ತಿಂಡಿಗೆಲ್ಲ ಈ ಥರ ಹೆಚ್ಚಿದ್ರೆ ರುಚಿನೂ ಜಾಸ್ತಿ ಇರುತ್ತೆ, ಪ್ಲಸ್ ನೀವು ತೆಗ್ದಿಡೋಕ್ಕೂ ಈಸಿ ಆಗುತ್ತೆ. ಸೊ ಹಸಿರು ಮೆಣಸಿನ್ಕಾಯಿ ನಿಮ್ಮ ಖಾರದ ತಕ್ಕಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 7ರಿಂದ 8 ಹಸಿರು ಮೆಣಸಿನ್ಕಾಯಿ ಈ ಥರ ಸೀಳಿಟ್ಟಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಒಗ್ಗರಣೆ ತಿಂಡಿಗೆ ರೆಡಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ನೀವು ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಈಗ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡೆ. ಆಮೇಲೆ ಕರ್ಬೇವಿನ ಸೊಪ್ಪು ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಹುಳಿಗೆ ಒಂದು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ನಾನು. ಬೇಕಾದರೆ ಟೊಮೆಟೊ ಹಾಕ್ಕೋಬೋದು. ಟೊಮೆಟೊ ಹಾಕ್ಕೊಂಡ್ರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. 2 ಹೋಳನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈಗ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಾಯಿತು. ನಾವೀಗ ಒಂದು ಬಾಣಲಿ ಪಾತ್ರೆಯಲ್ಲಿ ನಾವು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆನ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಸಿಡಿದ್ಮೇಲೆ ಜೀರಿಗೆ ಒಂದು ಸ್ವಲ್ಪ ಹಾಕ್ಕೋಬೇಕು. 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಟೀ ಸ್ಪೂನಷ್ಟು ಕಡಲೆಬೇಳೆ. ಬೇಕಂದರೆ ರುಚಿ ಇರುತ್ತಲ್ವ, ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಕಡಲೆಬೇಳೆ. ನೀವು ಈ ಸ್ಟೇಜಲ್ಲಿ ನೀವು ಕಡಲೆ ಬೀಜ ಬೇಕಾದರೆ ಹಾಕ್ಕೋಬೋದು. ನಾನಿಲ್ಲಿ ಇವತ್ತು ಹಾಕ್ಕೊಳ್ತಾ ಇಲ್ಲ, ಯೂಶ್ವಲಿ ಹಾಕ್ಕೊಳ್ಳೋದಿಲ್ಲ ಯಾರೂ. ಕಡಲೆ ಬೀಜ ಹಾಕ್ಕೊಂಡ್ರೂ ತಪ್ಪೇನಿಲ್ಲ, ಟೇಸ್ಟು ಚೆನ್ನಾಗಿರುತ್ತೆ. ಆಮೇಲೆ ಹಸಿರು ಮೆಣಸಿನ್ಕಾಯಿ ನಾನು ಇವಾಗಲೇ ಹಾಕ್ಕೊಳ್ತೀನಿ. ಎಲ್ಲ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು, ಯಾಕಂದರೆ ಕಡಲೆಬೇಳೆ ಸಿಗಬಾರ್ದಲ್ವ. ಹಾಗಾಗಿ ಲೋ ಫ್ಲೇಮ್ ಮಾಡ್ಕೊಂಬಿಟ್ಟು ಇವಾಗ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಅದನ್ನು ರೋಸ್ಟ್ ಮಾಡ್ಕೋಬೇಕು. ಆವಾಗ ರುಚಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈರುಳ್ಳಿ, ನಾವು ಹೆಚ್ಚಿರೋವಂಥ ಈರುಳ್ಳಿ, ನೀವು ಈರುಳ್ಳಿ ಬೇಕಾದರೆ ಎಷ್ಟು ಜಾಸ್ತಿ ಹಾಕ್ಕೊಂಡ್ರೂ ರುಚಿ ಚೆನ್ನಾಗಿರುತ್ತೆ ಒಗ್ಗರಣೆ ತಿಂಡಿಗೆಲ್ಲ. ನಾನು ಇಲ್ಲಿ 3 ಮೀಡಿಯಮ್ ತೊಗೊಂಡಿದ್ದೀನಿ ಈರುಳ್ಳಿನ. ಸೊ ಈ ಥರ ಉದ್ದುದ್ದಕ್ಕೆ ಹೆಚ್ಕೊಂಡಿರೋವಂಥ ಈರುಳ್ಳಿ ಹಾಕಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಒಗ್ಗರಣೆ ಕೈ ಆಡ್ತಾಯಿದ್ದೀನಿ. ಈಗ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಒಗ್ಗರಣೆನ ಚೆನ್ನಾಗಿ ಮಾಡ್ಕೋಬೇಕು. ಕೈ ಆಡ್ತಾ ಇರಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅದೊಂದು ಗೋಲ್ಡನ್ ಬ್ರೌನ್ ಅಂದರೆ ಸುಮ್ಮನೆ ಅದಕ್ಕಿಂತ ಒಂಚೂರು ಕಡಿಮೆ ಬ್ರೌನ್ ಆದರೆ ಸಾಕು. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗುತ್ತೆ, ಗೊತ್ತಾಗುತ್ತೆ ನಿಮಗೆ ಒಗ್ಗರಣೆ. ಹಾಗೆ ಈರುಳ್ಳಿ ಒಗ್ಗರಣೆ ಮಾಡ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ನಾವು ಅರಿಶಿನ ಸೇರಿಸ್ಬೇಕಾಗತ್ತೆ. ಈಗ ಒಗ್ಗರಣೆ ಹಾಕ್ತಾಯಿದೆ ಅದು. ಈಗ ನಾವು ಒಂದು 1/2 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋದು. ಅರಿಶಿನ ಒಂದೊಂದು ಬ್ರ್ಯಾಂಡಿಂದು ಒಂದೊಂದು ಕಲರ್ ಬರುತ್ತೆ, ಅಂದರೆ ವೇರಿಯೇಷನ್ ಆಗುತ್ತೆ ಕಲರು. ನೀವು ನೋಡಿಕೊಂಡು ತುಂಬ ಹಳದಿ ಬೇಡ, ಲೈಟಾಗಿ ಹಳದಿ ಕಲರ್ ಬರೋ ಹಂಗೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಒಗ್ಗರಣೆ ಕೈ ಆಡ್ಕೋಬೇಕು. ಈ ಥರ ಕೈ ಆಡ್ಕೊಳ್ತಾ ಇರಬೇಕು. ಈಗ ಒಗ್ಗರಣೆ ಎಲ್ಲ ಆದಮೇಲೆ ಸ್ವಲ್ಪ ಅದಕ್ಕೆ ನಾವು ಹುರ್ಗಡ್ಲೆ ಪುಡಿ ಮತ್ತು ಈ ಸ್ಟೇಜಲ್ಲಿ ಟೊಮೆಟೊ ಹಾಕ್ಕೊಳ್ಳೋರು ಇವಾಗ ಟೊಮೆಟೊ ಹೆಚ್ಚಿಬಿಟ್ಟು ಹಾಕ್ಕೋಬೋದು, 1-2 ಗಡ್ಡೆ. ಬೇಡ ಅಂದವರು ಈಗ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಕಾಯಿ ತುರಿ ತುರಿದಿರೋಂಥ ಫ್ರೆಶ್ ಆಗಿರೋ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪೆಲ್ಲ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಇನ್ನೊಂದು ಸತಿ ಕೈ ಆಡಿಕೊಂಡು ಆಮೇಲೆ ಇದಕ್ಕೆ ಒಗ್ಗರಣೆಗೆ ನಾವು ಹುರ್ಗಡ್ಲೆ, ಅಂದರೆ ನಾವು ಕಡಲೆಪಪ್ಪು ಅಂತ ಹೇಳ್ತೀರಲ್ಲ, ಅದನ್ನು ಹುರ್ಗಡ್ಲೆನ ಒಂದು 4 ಟೀ ಸ್ಪೂನಷ್ಟು ಹುರ್ಗಡ್ಲೆನ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಹಾಕ್ಕೊಳ್ಳೋದು.
ಈಗ ಒಗ್ಗರಣೆ ಆದಮೇಲೆ ಸ್ವಲ್ಪ ಉಪ್ಪು ಇವಾಗಲೇ ಸೇರಿಸ್ಕೊಂಬಿಡೋಣ. ಸೊ ಮಂಡಕ್ಕಿ ಮೇಲೆ ಉಪ್ಪು ಹಾಕೋಕ್ಕಾಗಲ್ಲ, ಯಾಕೆಂದರೆ ಒಂದೊಂದು ಮಂಡಕ್ಕಿ ಉಪ್ಪಿರುತ್ತೆ. ನಾನಿಲ್ಲಿ ದಾವಣಗೆರೆ ಮಂಡಕ್ಕಿ ತೊಗೊಂಡಿರೋದ್ರಿಂದ ಅದಷ್ಟು ಉಪ್ಪಿರಲ್ಲ. ಒಗ್ಗರಣೆಯಲ್ಲಿ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಈಗ ಹುರ್ಗಡ್ಲೆ ಪುಡಿ ಹಾಕ್ತಾಯಿದ್ದೀನಿ. ಇದು ಒಂದು 3-4 ಟೀ ಸ್ಪೂನಷ್ಟು ಕಡಲೆ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಸ್ಟೇಜಲ್ಲಿ ನಾವು ಒಗ್ಗರಣೆನ ಆಫ್ ಮಾಡ್ಕೊಂಬಿಡ್ಬೇಕು. ಆಮೇಲೆ ಇದಕ್ಕೆ ಬೇಕಂದರೆ ಸ್ವಲ್ಪ ಸಕ್ಕರೆ ಇಷ್ಟಪಡೋರು ಹಾಕ್ಕೋಬೋದು, ನಾನಿಲ್ಲಿ ಸಕ್ಕರೆ ಹಾಕಿಲ್ಲ. ಈಗ ನಾವು ಒಗ್ಗರಣೆ ಇದು ಮಂಡಕ್ಕಿ ಏನು ತಗೊಂಡಿದ್ದೀವಲ್ಲ ಅದಕ್ಕೆ ಚೆನ್ನಾಗಿ ನೀರು ಹಾಕಿ ಈಗ ಹೆಂಗಿದ್ರೂ ಕ್ಲೀನಾಗಿರೋ ಮಂಡಕ್ಕಿದು ಚೆನ್ನಾಗಿ ಕುಡಿಯೋ ನೀರನ್ನೇ ಹಾಕ್ಕೊಂಡು ಚೆನ್ನಾಗಿ ನಾವು ನೆನೆಸ್ಕೋಬೇಕು. ಈ ಮಂಡಕ್ಕಿ ನಾನು ಏನು ತೊಗೊಂಡಿದ್ದೀನಲ್ಲ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಲೈಟ್ ಮಂಡಕ್ಕಿ ಇರುತ್ತಲ್ಲ, ಇದನ್ನು ನಾವು ತುಂಬ ಜಾಸ್ತಿ ಹೊತ್ತು ನೆನೆಸೋದು ಬೇಕಿಲ್ಲ. ಇದನ್ನು ಸ್ವಲ್ಪ ನೀರಲ್ಲಿ ಹಾಕಿ ಸ್ವಲ್ಪ ನೆನೆಯೋಷ್ಟು ಮುಳುಗೋಷ್ಟು ನೀರು ಹಾಕಿ ನೆಂದ್ಬಿಟ್ಟು ಒಂದು 2-3 ನಿಮಿಷ ಅಷ್ಟೇ ಸಾಕು ಫ್ರೆಂಡ್ಸ್. ಇದು ತುಂಬ ನೆಂದ್ಬಿಟ್ರೆ ಅದು ತುಂಬ ಮೆತ್ತಗಾಗಿ ಸಾಗಿ ಆಗಿಬಿಡುತ್ತೆ, ಅಂದರೆ ಕಚ್ಚಿಪಿಚಿ ಆಗಿಬಿಡುತ್ತೆ ಒಂಥರ. ಅದ್ರ ಬದಲು ಈಗ 2 ನಿಮಿಷ ಸಾಕು ಅಷ್ಟೇ. ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಕೈ ಆಡಿಸ್ಕೊಳ್ತಾ ಹಿಂಗೆ ಮಾಡಿಕೊಂಡು ಚೆನ್ನಾಗಿ ಹಿಂಗೆ ನೀರನ್ನು ಹಿಂಡಿಬಿಟ್ಟು ತಗೊಂಬಿಡ್ಬೇಕು. ಈ ಥರ ಬೇರೆ ತಟ್ಟೆಗೆ ಎಲ್ಲ ತಗೊಂಬಿಡ್ಬೇಕು. ನಾನು ಇಲ್ಲಿ ಸ್ವಲ್ಪ ಮಂಡಕ್ಕಿ ಹಾಕಿ ಅಷ್ಟೇ ತೋರಿಸಿದ್ದೀನಿ. ಇನ್ನು ಮತ್ತೆ ಒಂದು 5-6 ಹಿಡಿಯಷ್ಟು ಮಂಡಕ್ಕಿನ ಸೇರಿಸ್ಕೊಂಡು ನಾನು ನೀರಲ್ಲಿ ನೆನೆಸ್ಕೊಂಡು ಈ ಥರ ತೆಗೆದು ಹಾಕ್ಬಿಡ್ತೀನಿ. 2 ನಿಮಿಷ ಅದರೊಳಗೆ ಹಿಂಗೆ ಹಾಕಿ ಸ್ವಲ್ಪ ನೀರಲ್ಲಿ ಮುಳುಗಿ ಆಮೇಲೆ 1-2 ಸತಿ ಕೈ ಆಡಿ ಹಿಂಡ್ಕೊಂಡು ತಗೊಂಬಿಡ್ಬೇಕು. ಈ ಥರ ತಗೊಂಡು ಒಂದು ತಟ್ಟೆಯಲ್ಲಿ ಎಲ್ಲ ರೆಡಿ ಮಾಡ್ಕೋಬೇಕು. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ತಗೊಂಡು ಹಾಕ್ಕೋಬೇಕು. ನಾನು ಇಲ್ಲಿಂದ 8-10 ಹಿಡಿ ಮಂಡಕ್ಕಿನ ಹಾಕ್ಕೊಂಡಿದ್ದೀನಿ. ಈಗೆಲ್ಲ ಹಿಂಡ್ಬಿಟ್ಟು ತೆಗೆದು ಒಂದು ಕಡೆ ತಟ್ಟೆನಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ನೋಡಿ, ತುಂಬ ಇಲ್ಲಾಂದರೆ ಜಾಸ್ತಿ ಹೊತ್ತು ಅಲ್ಲೇ ಬಿಟ್ಬಿಟ್ರೆ ಫುಲ್ ಮೆತ್ತಗಾಗಿ ನಿಮಗೆ ಒಗ್ಗರಣೆ ಕೈ ಆಡೋದಕ್ಕೆ ಬರೋದಿಲ್ಲ. ಹಾಗೆಯೇ ಸೊ ಈಗ ನಾನು ಮಂಡಕ್ಕಿ ಎಲ್ಲ ತೆಗೆದು ಸ್ವಲ್ಪ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಲ್ಲ ಅದು ಅರಳ್ಕೊಳ್ಳುತ್ತೆ ಅಷ್ಟೊತ್ತಿಗೆ. ಈಗ ನಾವು ಒಗ್ಗರಣೆನ ಆಫ್ ಮಾಡಿಟ್ಕೊಂಡಿದ್ದೀವಿ. ಸ್ವಲ್ಪ ತಣ್ಣಗಾದ್ಮೇಲೆ ಈ ಮಂಡಕ್ಕಿನ ನಾವು ಸೇರಿಸ್ಕೊಳ್ತಾ ಹೋಗಬೇಕು. ಎಲ್ಲ ಮಂಡಕ್ಕಿ ನಾವೀಗ ನೆನೆಸಿರೋ ಅಷ್ಟು ಮಂಡಕ್ಕಿನ ಇದರೊಳಗೆ ಸೇರಿಸ್ತಾ ಇದ್ದೀವಿ. ಹುರ್ಗಡ್ಲೆ ಪುಡಿ ಹಾಕಿರೋದ್ರಿಂದ ಇದು ಬೈಂಡಿಂಗ್ ಚೆನ್ನಾಗಾಗುತ್ತೆ, ಅಂದರೆ ಒಗ್ಗರಣೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದಕ್ಕೆ ಮಂಡಕ್ಕಿ. ಆಮೇಲೆ ಟೇಸ್ಟು ಚೆನ್ನಾಗಿರುತ್ತೆ ಇದಕ್ಕೆ. ಸೊ ಈಗ ಅಷ್ಟು ಮಂಡಕ್ಕಿನೂ ನಾನು ಹಾಕ್ಕೊಂಡು ಈಗ ಉಪ್ಪು ಹಾಕಿದೆ, ಖಾರ ಹಾಕಿದೆ, ಎಲ್ಲ ಹುಳಿನ ಇವಾಗ ಹಿಂಡ್ಕೋಬೇಕು ನಾವು. ಮಂಡಕ್ಕಿ ಎಲ್ಲ ಹಾಕಿ ಈಗೆಲ್ಲ ಚೆನ್ನಾಗಿ ಆದಮೇಲೆ ಪೂರ್ತಿ ಹಾಕ್ಕೊಂಡಾದ್ಮೇಲೆ ನಾವು ಇವಾಗ ನಿಂಬೆ ಹುಳನ್ನ ಹಿಂಡ್ಕೋಬೇಕು. ನಾನಿಲ್ಲಿ ಒಂದು ಪೂರ್ತಿ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕಿದ್ರೆ 1 ಹೋಳು ನಿಂಬೆಹಣ್ಣು ಸಾಕು. ನಾನು ಟೊಮೆಟೊ ಹಾಕಿಲ್ಲ, ಹಾಗಾಗಿ ಒಂದು ಪೂರ್ತಿ ನಿಂಬೆಹಣ್ಣು ಅಂದರೆ 2 ಹೋಳು ನಿಂಬೆಹಣ್ಣು ಪೂರ್ತಿನೂ ಹಿಂಡ್ಕೊಳ್ತಾ ಇದ್ದೀನಿ. ಸೊ ಈಗ 2 ಹೋಳು ನಿಂಬೆಹಣ್ಣನ್ನು ಇವಾಗ ಹಿಂಡ್ಕೊಳ್ತಾ ಇದ್ದೀನಿ. ಹಿಂಡ್ಕೊಂಬಿಟ್ಟು ಈಗ ನಾವು ಒಗ್ಗರಣೆನ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಒಗ್ಗರಣೆಗೆ ಹಾಕ್ಕೊಂಡಿದ್ವಿ. ಇನ್ನು ಸ್ವಲ್ಪ ಮಿಕ್ಕಿರೋ ಕೊತ್ತಂಬರಿ ಸೊಪ್ಪನ್ನ ಇವಾಗ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆನ ಕೈ ಆಡ್ಕೋಬೇಕು. ಇದನ್ನು ಆದಷ್ಟು ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ, ರುಚಿನೂ ಜಾಸ್ತಿ ಅಂತ ಹೇಳ್ತಾರೆ ಕೈಯಲ್ಲಿ ಕೈ ಆಡಿದ್ರೆ. ಸೊ ಹಂಗಾಗಿ ಕೈಯಲ್ಲೇ ಕೈ ಆಡ್ತಾ ಇದ್ದೀನಿ. ಒಗ್ಗರಣೆ ತಣ್ಣಗಾಗಿರೋದ್ರಿಂದ ಆರಾಮಾಗಿ ನೀವು ಕೈಯಲ್ಲೇ ಕಲಿಸ್ಕೋಬೋದು. ತುಂಬ ಪ್ರೆಷರ್ ಹಾಕಿ ಕಲಿಸೋದು ಬೇಡ, ಲೈಟಾಗಿ ಈ ಥರ ಉದುರು ಮಾಡಿ ಲೈಟಾಗಿ ಕಲಿಸ್ಕೋಬೇಕು. ಈಗ ನಾವು ಒಗ್ಗರಣೆ ಕಲಸಾಯಿತು, ಮಂಡಕ್ಕಿ ಒಗ್ಗರಣೆ ರೆಡಿ ಇದೆ. ಈಗ ನಾವು ಇದನ್ನು ಪ್ಲೇಟಿಗೆ ಹಾಕ್ಕೊಡ್ಬೋದು. ಇದು ತುಂಬ ಸಿಂಪಲ್ ಬ್ರೇಕ್ಫಾಸ್ಟ್ ಮತ್ತು ರುಚಿನೂ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ವೀಕೆಂಡ್ಸ್ ಅಥವಾ ಯಾವಾಗಲಾದ್ರೂ ಫ್ರೀ ಇರೋ ಟೈಮಲ್ಲಿ ಅಥವಾ ನೀವು ಬ್ಯುಸಿ ಇದ್ದಾಗ, ಕೆಲಸ ತುಂಬ ಜಾಸ್ತಿ ಇದೆ, ಬೇರೆ ಕೆಲಸ ಎಲ್ಲ ಇರುವಾಗ ಈ ಥರದ್ದು ಮಾಡಿಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಹುರ್ಗಡ್ಲೆ ಚಟ್ನಿ ಪುಡಿ ಇರುತ್ತಲ್ಲ ಅದ್ರ ಜೊತೆ ಮತ್ತು ಮೊಸರು ಮತ್ತು ಖಾರ ಇರುತ್ತಲ್ಲ ಅಂದರೆ ಮಿಕ್ಸ್ಚರ್ ಜೊತೆ ಹಾಕ್ಕೊಂಡು ತಿಂದ್ರಂತೂ ಒಳ್ಳೆ ಕಾಂಬಿನೇಷನ್ನು, ತುಂಬ ಚೆನ್ನಾಗಿರುತ್ತೆ ಇದು. ಇದನ್ನು ಸಂಜೆಗೆ ಬೇಕಾದ್ರೂ ಸಂಜೆ ಟಿಫನ್ ಥರ ಮಾಡಿಕೊಂಡು ತಿನ್ಬೋದು. ಇದ್ರ ಜೊತೆ ಒಂದು ಲೋಟ ಕಾಫಿ ಇದ್ಬಿಟ್ರಂತೂ ಸೂಪರಾಗಿರುತ್ತೆ. ಆಮೇಲೆ ಮಿರ್ಚಿ ಬಜ್ಜಿ ಮಾಡಿಕೊಂಡು ತಿನ್ಬೋದು ಈ ಮಂಡಕ್ಕಿ ಜೊತೆಗಂತೂ, ಅದಂತೂ ಒಳ್ಳೆ ಕಾಂಬಿನೇಷನ್ ಅದು ಮಿರ್ಚಿ ಬಜ್ಜಿ. ಈಗ ನಮ್ಮ ಬೆಳಗಿನ ಬ್ರೇಕ್ಫಾಸ್ಟು ಮಂಡಕ್ಕಿ ಉಸ್ಲಿ ಅಥವಾ ಒಗ್ಗರಣೆ ಮಂಡಕ್ಕಿ ರೆಡಿ ಇದೆ. ಇದನ್ನು ನೀವು ಒಂದು ಸತಿ ಟ್ರೈ ಮಾಡಿ, ತುಂಬ ಈಸಿ ಕೂಡ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಬೋದು. ಒಗ್ಗರಣೆ ತಿಂಡಿ ಮಂಡಕ್ಕಿ ಉಸ್ಲಿ ರೆಡಿಯಾಗಿದೆ. ಈ ತಿಂಡಿ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.